ಮದ್ದೂರು ನಗರಸಭೆಗೆ ಸೇರ್ಪಡೆ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಯ ಹಿಂದೆ ಕೈಲಾಗದ ರಾಜಕಾರಣಿಗಳ ಕುಮ್ಮಕ್ಕು ಶೇಕಡ 100ಕ್ಕೆ 200 ಇದೆ ಎಂದು ಶಾಸಕ ಕೆಎಂ ಉದಯ್ ಹೇಳಿದರು. ತಾಲೂಕಿನ ತೊರೆಶೆಟ್ಟಿಹಳ್ಳಿ, ಅಂಕನಾಥಪುರ ಹಾಗೂ ಹೆಬ್ಬೆರಳು ಗ್ರಾಮಗಳಲ್ಲಿ 4.3 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಗೊರವನಹಳ್ಳಿಯಲ್ಲಿ ಶನಿವಾರ ನಡೆದ ಘಟನೆಗೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದರೂ ಇದನ್ನು ಸಹಿಸದೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ, ಆರೋಪಗಳನ್ನು ಮಾಡುವುದನ್ನೇ ವೃತ್ತಿ ಮಾಡಿಕೊಂಡಿದ್ದಾರೆ ಎಂದರು. ಈ ಹಿಂದೆ ಅಧಿಕಾರದಲ್ಲಿದ್ದವರು ಏನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಈಗ ನಾನು ನಗರಸಭೆ ಮಾಡಿದಕ್ಕೆ ಅದನ್ನು ಸಹಿಸದೆ ಪ್ರತಿಭಟನೆಯ ಸ್ಥಳಕ್ಕೆ ರಾಜಕಾರಣಿಗಳು ಹೋಗಿ ಪದೇ ಪದೇ ಹೋಗಿ ಈ ರೀತಿ ಮಾಡುತ್ತಿದ್ದಾರೆ ಎಂದರು. ಉಪ್ಪಿನಕೆರೆ, ಚನ್ನಸಂದ್ರ 2 ಗ್ರಾಮಗಳು ನಗರಕೆರೆ ಪಂಚಾಯತಿಗೆ ಸೇರ್ಕೊಂಡಿವೆ. ಕಳೆದ ವಾರ PDO ಮತ್ತು ಅಧಿಕಾರಿಗಳು ಆ ಊರಿನ ಡಾಕ್ಯುಮೆಂಟ್ಗಳನ್ನ ಅಲ್ಲಿಗೆ ಸ್ಥಳಾಂತರಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿ ಗ್ರಾಮದಲ್ಲಿ ಅಡ್ಡಿಪಡಿಸಿದರು. ಸೊ ಅದ್ರ ಮೇಲೆ SP ಅವ್ರಿಗೆ EO ಪತ್ರ ಬರೆದು ನಮಗೆ ರಕ್ಷಣೆ ಕೊಡಿ, ನಮಗೆ ಡಾಕ್ಯುಮೆಂಟು ಅರ್ಚನೆ ಮಾಡ್ತಾವ್ರೆ ಅಂತ ಕೇಳ್ಕೊಂಡಿದ್ರು. ಪೊಲೀಸರು ಹೋಗಿ ಭದ್ರತೆ ಕೊಟ್ಟಿದ್ದಾರೆ. ಅವರು ಆ ಭದ್ರತೆಯಲ್ಲಿ ಡಾಕ್ಯುಮೆಂಟ್ ತಗೊಂಡಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಕಳತನ ಏನು ಯಾರು ಮಾಡಲಿಲ್ಲ. ಈಗ ಮಹಿಳೆಯರ ಮೇಲೆ ತಳ್ಳಾಟ ಆಗಿದೆ, ಪೊಲೀಸರು ತಳ್ಳಾಟ ಅವ್ರವ್ರು ಮಾಡ್ಕೊಂಡಿದ್ದಾರೆ. ತಳ್ಳಾಟ ಪೊಲೀಸರು ಏನು ಮಾಡಲಿಲ್ಲ. ಎಲ್ಲ ವಿಡಿಯೋ ಇದೆ. ರಾತ್ರಿನೂ ಕೂಡ SP ಜೊತೆ ಚರ್ಚೆ ಮಾಡಿದ್ದೀವಿ. ಪೊಲೀಸರೆಲ್ಲೂ ಕೂಡ ಏನು ಆ ಥರದ್ದು ಏನು ಮಾಡಲಿಲ್ಲ. ಸುನಂದ ಜಯರಾಮ್ ಅವರು ನೇರ ತಮ್ಮೇಲೆ ಆರೋಪ ಅವರ ಆರೋಪ ಏನಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಬಂದು ಏನು ಅದಕ್ಕೇನು ಯಾರೋ ಹೇಳೋದನ್ನ ಕೇಳಿ ಮಾಡಬೇಕು ಅಂತಿಲ್ಲ. ಅವಕಾಶ ಇದ್ದಾಗ ಮಾಡ್ತಾರೆ. ಬಟ್ ನಗರಸಭೆ ಸಂಬಂಧಪಟ್ಟಂಗೆ ತರ್ತಾ ಇದ್ದಲ್ಲ, ಗ್ರಾಮ ಪಂಚಾಯತ್ ಶಿಫ್ಟ್ ಮಾಡ್ತಾ ಇದ್ದು. ಗ್ರಾಮ ಪಂಚಾಯತಿಗೆ ಶಿಫ್ಟ್ ಮಾಡೋದು ನಗರಸಭೆದು ಏನು ತರುವಂಥದ್ದು ಏನಿಲ್ಲ. ನಗರಸಭೆ ಪ್ರಕ್ರಿಯೆ ಮುಗಿದಿದೆ. ನಗರಸಭೆ ಚಾಲ್ತಿಲಿ ಎಷ್ಟು ಹೇಳಕ್ ಬಯಸ್ತಾರೆ. ಆರೋಪ ಎಲ್ಲ ಮಾಡ್ತಾರೆ, ಏನ್ ಮಾಡಕ್ಕಾಯ್ತದೆ? ಇಷ್ಟೆಲ್ಲ ಕೆಲಸ ಮಾಡಿದ್ರು ಆರೋಪ ಮಾಡ್ತಾರೆ. ಈ ಆರೋಪ ಮಾಡೋರಿಗೆ ನಾವೇನು ಉತ್ತರ ಕೊಡೋಕಾಯ್ತದೆ? ಅವ್ರಿಗೆ ಅವ್ರ ವೃತ್ತಿನೇ ಆರೋಪ ಆಗ್ಬಿಟ್ರೆ ನಾವೇನು ಅವ್ರಿಗೆ ಏನು ಹೇಳೋಕಾಯ್ತದೆ? ತಿಳುವಳಿಕೆ ಇದ್ರೆ, ಪ್ರಪಂಚ ಜ್ಞಾನ ಇದ್ರೆ, ಕಾಮನ್ ಸೆನ್ಸ್ ಇದ್ರೆ ಅವ್ರು ಆರೋಪ ಮಾಡಲ್ಲ. ರಾಜಕೀಯವಾಗಿ ಏನಾರ ಬಳಸ್ಕೊತಾ ಇದಾರ? 100% ರಾಜಕೀಯ ಏನೇನಿದೆ ಅಭಿವೃದ್ಧಿ ಆಗೋದನ್ನ ಅದಕ್ಕೆ ಸುಮ್ಮನೆ ಯಾರೋ 4 ಜನ ಏನೋ ಹೇಳಿದ್ರು ಅಂತ ಅದನ್ನೇ ಹೈಲೈಟ್ ಮಾಡ್ಕೊಂಡು ಅದ್ರ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಹೋಗಿ ಅಲ್ಲಿ ಕುಮ್ಮಕ್ ಕೊಟ್ರೆ ರಾಜಕೀಯನೇ ಅದು. ಅವ್ರಿಗೆ ಅಭಿವೃದ್ಧಿ ಆಸಕ್ತಿ ಇಲ್ಲ, ಅವ್ರುಗಳು ಮಾಡೋಕ್ಕಾಗಲಿಲ್ಲ. ಈಗ ಮಾಡೋದನ್ನ ಸಹಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಈ ವೇಳೆ ಮಾಜಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೊರೆಶೆಟ್ಟಿಹಳ್ಳಿ ನಾಗೇಗೌಡ, ಮುಖಂಡರಾದ ಮಹಾಲಿಂಗು, ನಟರಾಜ್, ಮಹೇಶ್, ಹೆಬ್ಬೆರಳು ಕೃಷ್ಣೇಗೌಡ, ಶಂಕರಲಿಂಗೇಗೌಡ, ಗುತ್ತಿಗೆದಾರರಾದ ಮಹೇಶ್, ಲೋಕೇಶ್, ಲೋಕೋಪಯೋಗಿ ಅಧಿಕಾರಿಗಳಾದ ಹನುಮಂತು ಸೇರಿದಂತೆ ಹಲವರಿದ್ದರು.